ನಾವು ತುಳಸಿದ ಬೀಜ ತರ್ಸಿದ್ವಿ. ಯಾಕ ನಮ್ ತುಳಸಿ ಗಿಡ ಕಟ್ ಮಾಡ್ಬೇಕಾಕತ್ತೆ ಮುಂದಿಂದ, ಅದಕ್ಕೆ 2 ಕಡೆ ಇಡ ಅಂತ ಹೇಳಿನಿ. ಇದು ಒಂದ್ ಹಿಂದ್ ಇಟ್ಟಾರ. ಇವು ಸಣ್ಣ ಸಣ್ಣ ಈಗ ಬೀಜದಾಗಿನ್ ಬರತ್ತಾವ ತುಳಸಿ. ಇದೊಂದ್ ಸ್ವಲ್ಪ ಬ್ಯಾರೆ ತುಳಸಿ ಇದ್ದಂಗ ಐತಿ, ಬ್ಲಿಂಕೆಡ್ದಾಗಿನ್ ಕೊಟ್ಟಾರ ಅವ್ರು. ಇನ್ನೊಂದೆಲ್ಲ ಇಟ್ಟಾರ, ಅದ್ ಆದ್ಮೇಲೆ ತೋರಿಸ್ತೇವೆ. ಈ ಸದ್ಯಕ್ಕೆ ಇಷ್ಟ ಆಗೈತೆ. ಫ್ರೂಟ್ ಏನಂದ್ರೆ ಅನ್ನ ಕೆಳಗೆ ಚೆಲ್ಚಿಡೆ ನೀನು ಅಡ್ ಹಂಗೆ ತಿಂಟಾರ ಯಾರಾದ್ರು, ಹಂಗೆ ಯಾರು ತಿಂತಾರೆ ಬಚ್ಚು ಶಣಪಪ್ಪ ಯಾರು ಬೋಂಜು ಯಾರು ಬೋಂಜಾ ಗುಜ್ಜು ಗರ್ಲ್ ಕಾಲ್ ಮುಗಿ. ಹಲೋ ಏನ ನೋಡ್ರಿ ಕ್ಯಾಮ್ರಾ ಮತ್ತೊಂದ್ಸಲ ನ್ಯಾಚುರಲ್ ಮಾಡಿ ನೀವು ಅದನ್ನ ಕ್ಯಾಮ್ರಾ ಆನ್ ಮಾಡ್ಕೊಟ್ಟು ಮತ್ತೆ ಮಾಡಂತ. ಈಗ ಹೇಳ್ರಿ ಇಂಟ್ರೊಡಕ್ಷನ್ ನಾನು ಹೇಳ್ಬೇಕಾ ಹೇಳ್ರಿ? ಅದಕ್ಕೆ ನಿನ್ ಕ್ಯಾಮ್ರಾದಾಗ ಚೋನ್ ಮಾತಾಡ್ರಿ. ನೋಡಿ, ಇವರು ವೈಶಾಲಿ ಅವರು ಮದರು, ಇವರು ವೈಶಾಲಿ ಅವ್ರ ಮದರು, ಇವ್ರ ವೈಶಾಲಿ ಅವ್ರ ಮದರ್ ಅವರು. ಮತ್ತು ಅವರು ಇವರೇ ನಮ್ದು ಈಗ ಯಾವುದೇ ಪೂಜೆ ಇರಲಿ, ಯಾವುದೇ ನಮ್ದು ಮಹಾಬಳೇಶ್ವರ ಪೂಜೆ ಇದು ಬಂದೇ ಬರ್ತಾರೆ. ಇವತ್ತು ಹೋಳಿ ಏನೈತೆ ಆದರೂ ಒಂದು 2 ದಿವಸಕ್ಕೆ ಅಲ್ಲಿ ಪೂಜೆಗೆ ಬಂದಿದ್ದರು. ಅದಕ್ಕೆ ಇವತ್ತು ನಮ್ಗೆ ಅವ್ರು ಹೋಳಿಗೆ ಪೂಜೆ ಮಾಡ್ಬೇಕಂತ ಬಂದಿದ್ದಾರೆ. ಅವರು ನಮಗೂ ಸಂತೋಷ. ಅವರು ನಮಗೆ ಒಂದು 10-12 ವರ್ಷ ಆಯಿತು ಅವ್ರ ಬಾಂಡಿಂಗ್, ಅವ್ರಿಗೆ ಬಾಂಡಿಂಗ್ ಇದೆ. ಆ ಬಾಂಡಿಂಗ್ ಇನ್ನೂ ತನಕ ಏನು ಚೇಂಜ್ ಆಗಿಲ್ಲ. ಸೊ ಬಾಂಡಿಂಗ್ ಚೇಂಜ್ ಆಗಿಲ್ಲ. ಸೊ ಇದೇ ಥರ ನಮ್ದು ಮುಂದೆ ಮಾತಾಡಲ ಹೇಳಮ್ಮ. ಹೇಳ್ರಮ್ಮ. ಈಗ ಮಹಾಬಳೇಶ್ವರ ಶುರುವಾಗಿನ ಭಾಳ ದಿವಸ ಆಗಿಲ್ಲ ರೀ, ಆದರೂ ಇಷ್ಟೊಂದು ಕಮಿಟಿ ಚಲೋ ಇದ್ದದ್ದು, ಇಷ್ಟು ಒತ್ತಕಟ್ಟಿದ್ದು, ಇಷ್ಟು ಚಲೋ ಇಂಪ್ರೂವ್ ಆಗಿದ್ದು ನಾ ಎಲ್ಲಿ ನೋಡಿದ್ದಿಲ್ಲ. ಇಡೀ ಮಹಾಬಳೇಶ್ವರ ಅಂದರೆ ಇಲ್ಲಿ ಒಂದು ಯಾವನ ಬಂದು ಹಿಡ್ದಾನ ಅನಿಸ್ತದ್ರಿ ನನಗೆ. ಈ ಗುಡಿ ನೋಡ್ರಿ ಅಷ್ಟು ಜನ ಒಕ್ಕಟ್ಟಿದಾರ, ಅಷ್ಟು ಚಂದ ಮಾಡ್ಕೊಂಡಾರ. ಅದ್ರಾಗೂ ನಮ್ಮ ಜಡಗಿತ ಮಾತು ಮುಂದೆ ರೀ ಎಲ್ಲಕ್ಕೂ. ಎಲ್ಲರೂ ಆಶೀರ್ವಾದ ರೀ, ಎಲ್ಲರೂ ಆಶೀರ್ವಾದ ಇದ್ರೆ ಮುಂದೆ ಬಂದಿದ್ರು. ಎಲ್ಲರೂ ಆಶೀರ್ವಾದ ಬೇಕು. ಎಲ್ಲರೂ ಆಶೀರ್ವಾದ, ಎಲ್ಲರ ಬೆಂಬಲ. ಮೊದಲು ಹೆಂಗೈತ್ರಿ ಈ ಗುಡಿ? ಹೆಂಗೈತೆ ಮೊದ್ಲು ಹೆಂಗಿತ್ತು? ಅಷ್ಟ ಕಷ್ಟ ಇದನ್ನ ಮಾಡ್ಕೊಂಡಿದ್ದಾರ್ರಿ ಅವರು. ಈಗ ದಿವ್ಸಕ್ಕೆ ಇನ್ನೂ ಬೆಳ್ಯಾಕತೈತ್ರಿ. ಈಗಂತೂ ಏನ ಒಂದು ಲಗ್ನ ಇದು ಬೇಕಾದಂಗೆ ಮಾಡ್ಬೋದು, ಅಷ್ಟು ಇದನ್ನ ಮಾಡ್ಕೊಂಡ್ರಿ ಅವರು. ಇಷ್ಟು ಲಘು ಇಂಪ್ರೂವ್ ಆಗಿದ್ದು ನಾ ಎಲ್ಲೆಲ್ಲಿ ನೋಡಿದ್ದಿಲ್ಲ. ನನ್ನ ಇಷ್ಟ 50-60 ವರ್ಷದ ಇದ್ರಾಗ ನಾ ಎಲ್ಲೆಲ್ಲಿ ನೋಡಿದ್ದಿಲ್ಲ. ಥ್ಯಾಂಕ್ ಯು. ಅಷ್ಟು ಇದಾಗೈತಿ, ಇಷ್ಟ ಆನಂದ ಅನ್ಸದ್ರಿ. ಒಂದು ಸ್ವರ್ಗದಾಗ ಇಳ್ದಂಗೆ ಆನಂದ ಅನ್ಸದ್ರಿ ಗುಡಿಗೆ ಬಂದ್ರೆ. ನೀವು ಅದಕ್ಕೆ ಯಾವಾಗಲೂ ಮೇಲಿನ ಮೇಲೆ ಅವರು ಹೋಗಿ ಇರಕ್ಕಾಗಂಗಿಲ್ಲ, ಅದಕ್ಕೆ ಅದ ಅಂತ ನಾವು ಮುರ್ಸಿದೇಶ್ವರ ಅಂತ ಅಲ್ಲೇ ಹೋಗ್ಲಿಕ್ಕೆ ಅಲ್ಲಿ ಸೇವೆ ಮಾಡಕ್ಕೆ ನಾವು ಅದು ಮುರ್ಸಿದೇಶ್ವರ, ಇದು ಈಶ್ವರ ಎಲ್ಲ ಒಂದು ಬಂದು ಒಂದಿಷ್ಟು ಬೈದು ಒಂದಿಷ್ಟು ಆಶೀರ್ವಾದ ಕೊಟ್ಟು ಎಲ್ಲ ಮಾಡ್ತಾ ಅಮ್ಮ ಇಲ್ಲ ಅಂದ್ರೆ ನಿಮ್ಮ ಅಷ್ಟೇ ಬರೋದ, ನಮ್ಮನ್ನು ಬರೋದಿಲ್ಲ. ಮೊಮ್ಮಕ್ಕಳು ಹೆಂಗ್ ಮಾಡಿದ್ರು ಓಕೆ ಅಂತಾರ. ಮತ್ತೆ ಹಳೆ ಅಂದ್ರೆ ತಡೀರಿ ಅವ್ರನ್ನ ಕಡೆ. ಹಳೆ ಅಂದ್ರೆ ಏನ್ ಮಾಡಿದ್ರು ಓಕೆ ಹೋಗ್ರಿ. ಹಳೆ ಅಂದ್ರೆ ಏನ್ ಮಾಡಿದ್ರು ಸಪೋರ್ಟ್ ಆಯ್ತು. ಏನೋ ಒಟ್ಟು ಏನೋ ಹಂಗೆ ಜೆಂಟ್ಸ್ ಅಜ್ಜಿಯವ್ರು ನೋಡ್ರಿ ಏನು ಭಯಲ್ಲ ಅಂತ. ಅಂಕಲ್ ಏನ್ ಮಾಡಿದ್ರು ಓಕೆ ಅಂತಾರ. ಹಳ್ಳಿ ಮಂದಿಗೆ ಏನೈತಿ ಅವ್ರದ್ದು ಸ್ವಭಾವ ಎಲ್ಲ ಕೊಡ್ತದೆ. ಒಮ್ಮೆ ನೋಡ್ರೆ ಸಾಕು, ಅವ್ರು ಭಾಳ ನೋಡಂಗಿಲ್ಲ. ಇವ್ರಪ್ಪ ಏನು ವೈಶಾಲಿ ಅವ್ರ ಪಾತ್ರ ಅಷ್ಟು ಆಯಿತು. ಇವ್ರು ಏನಾಯ್ತು ಅಂದ್ರೆ ಅವ್ರು ನೆನೆಸ್ತಿರೋ ಒಂದು ಇರೋಳು ಸಾಕ್ರು ಅವ್ರು. ಯಾಕಂದ್ರೆ ಒಂದು ಅನ್ನ ನೋಡ್ಬೇಕಾದ್ರೆ ಎಲ್ಲ ಫುಲ್ ಬೊಗಳಿ ನೋಡ್ಬೇಕು, ಒಂದು ಅಗಳು ನೋಡ್ಬೇಕಂತ. ಅದ ಥರ ಇವ್ರು ಏನೈತಿ ನಾವು ಒಂದು ಲಾಸ್ಟ್ 12 ವರ್ಷ ಆಯ್ತು ನಾವು ನೋಡ್ತಾ ಇದ್ದಾರೆ. ಒಂದೇ ಇದ್ರಾಗ ಜಡ್ಜ್ ಮಾಡ್ಯಾರ. ಅದ್ರಾಗ ಅವರು ನಮ್ಮ ಕುರುಬರು ಒಂದು ಸ್ವಲ್ಪ ಭಾಳ ಸ್ವಾಭಿಮಾನ. ಅದ್ರ ಮೇಲೆ ನಾವು ಪರಂಪರೆಯಿಂದ ಅವ್ರು ಭಾಳ ಅಂದ್ರೆ ಭಾಳ ನಮಗೆ ಇದು ಕೊಡ್ತಾರೆ. ಒಂದೊಂದು ದುಡಿಮೆಯಾಗಿ ಹಾಕ್ಬೇಕಾದ್ರೂ ಅವ್ರ ಮಂದಿ ಕರ್ದು ಮಾಡೋದು ಸ್ಥಾನ ಭಾಳ ದೊಡ್ಡದಂತೇಳಿ ಅವ್ರು ಗುರುತಿಸಿ ನಮಗೆ ಕೊಟ್ಟರು. ನಮ್ಗೆ ಅದೇ ಭಾಳ ಅದೇ ಖುಷಿ ಇತ್ತು ನಮಗೆ. ಅದೇ ಥರ ವೈಶಾಲಿ ನಮ್ಗೆ ಸೆಕೆಂಡ್ ಉಷಾ ತಗೊಂಡಿದ್ದು. ಇಲ್ಲ ಅವ್ರು ಬೇರೆ ಇವ್ರು ಬೇರೆ. ಇವ್ರು ಸುಮ್ಮನೆ ಏನೋ ಒಂದು ಹೇಳ್ತಾರೆ. ಹೌದು, ಅವರ ಇಂಡಿವಿಜುವಲ್, ಅವ್ರ ಪರ್ಸನಾಲಿಟಿ. ಏನೋ ಒಂದು ಅಣ್ಣ ತಂಗಿ ಸಂಬಂಧ ಅವರಲ್ಲಿ. ಹಾ, ಕರೆಕ್ಟ್. ನೋಡ್ರಿ ಬರ್ಜಿ ಅಂಕಲ್ ನೋಡ್ರಿ, ಈಗೂ ಬಂದ ನಮ್ಮ ವಿಡಿಯೋದ ನೋಡ್ರಿ.
ಓಕೆ ಥ್ಯಾಂಕ್ ಯು. ಅವರು ಹಂಗೆ ಯಾವಾಗಲೂ ಏನೇ ಹೇಳಿದ್ರು ಏನೇ ಮಾಡಿದ್ರು ವೈಶಾಲಿ ಮನಸ್ಸಿಗೆ ತಗೊಳಂಗಿಲ್ಲ. ಅದು ನನಗೆ ಭಾಳ ಇಷ್ಟ ಆಗುತ್ತೆ. ವೈನಿ ಇರ್ಲಿ ಬಿಡ್ರಿ ಅಂತ ಬಂದಾದ್ರೆ ಅಜ್ಜಿಯಿಂದ ಹೇಳ್ತೀನಿ ನಾನು, ಯಾಕಂದ್ರೆ ಅಮ್ಮ ಆಂಟಿ ಇಷ್ಟು ಜಗಳ ಮಾಡ್ತಾರೆ ಇವ್ರು, ಮತ್ತೆ ನೀವು ಅವ್ರ ಜೋಡಿ ಫ್ರೆಂಡ್ಶಿಪ್ ಮಾಡ್ತೀರಿ ನೋಡಿ. ನೋಡಿ ಏನೋ ಹೇಳ್ತಾಳೆ. ಆಂಟಿ ನೀವು ಇವ್ರು ಜಗಳ ಮಾಡ್ತಾರೆ ಅವ್ರ ಜೋಡಿ ಮತ್ತೆ ಫ್ರೆಂಡ್ಶಿಪ್ ಹಂಗೆ ಮಾಡ್ತೀರಿ ನೋಡ್ ನಗ್ತಿದ್ದವ್ರು ನೋಡೋರು. ನೋಡ್ರು ಅಮ್ಮಂಗೆಲ್ಲ ಜಾಸ್ತಿ ಕ್ರೆಡಿಟ್ ಹೋಗ್ಬೇಕು. ಅವರೆಲ್ಲರೂ ಓಕೆ ಗೈಸ್, ಇಲ್ಲಿ ವಿಡಿಯೋ ಮತ್ತೆ ಗುಡಿ ನಮ್ದು ನೋಡ್ರಿ ಇವತ್ತು ಹೆಂಗ್ ಪೂಜೆ ಮಾಡ್ಯಾರಂತ. ನೋಡ್ರಿ ಎಷ್ಟೊಂದೆಲ್ಲ ಬಂದಾಬಸ್ತ ಮಾಡ್ಯಾರ. ಇವತ್ತಿನ ಫ್ರೀ ಆಗಿ ತೋರ್ಸತ್ತೇನ ಗುಡಿನ. ಇದು ಬಂದು ಎಲ್ಲೋ ಬಂದೇವಂತ ಫೀಲಿಂಗ್ ಬರ್ತದೆ. ಈ ಹೋಲಿಕದವನಿಗೆ ಹೋಗ್ತಾ ಇದ್ದೇವೆ, ತೋರಿಸ್ತೀನಿ ಅಲ್ಲಿದ್ದು ಹೆಂಗೆ ಆಗ್ತೈತಂತ. ಹೋಲಿಕಾ ದಹನ್ ಮತ್ತು 7 ಆಮೇಲೆ ಯಾವ್ಯಾವ ಬರ್ತಾವ ಲೈಕ್ 10, 22 ಆಮೇಲೆ 7, 16 ಆಮೇಲೆ 25 ಬಟ್ ಯಾವ ನೇಮ್ ಅವು ಕೂಡ್ತಾವಲ್ಲ ಅವ್ರಿಗೆಲ್ಲ ಒಂದು ಸ್ವಲ್ಪ ರೆಮಿಡಿ ಹೇಳ್ತಾರೆ. ಇವು ಡ್ರೈ ಕೊಕೊನಟ್ ಏನಿದಾವಲ್ಲ ಇವತ್ತು ನಾವು ತುಪ್ಪ ಹಚ್ಚಿ ಅದನ್ನ ಹೋಲಿಕಾ ದಹನ್ನ ಕೈಲಿ ಸುಡಬೇಕು. ಸಿಟ್ಟು ಬಂತು ನನಗೆ, ಸಿಟ್ಟು ಬಂದ್ರೆ ಭಾಳ ಕಷ್ಟ. ಬಿಡು 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 ಬಿಡು, ಸುಮ್ಮನೆ ಕೊಡು, ಸುಮ್ಮನೆ ಕೊಡು, ಏನದ ಸುಮ್ಮನೆ ಕೊಡು. ಏನ್ ಮಾಡ್ತೆ? ಈ ರಾ ಕೊಕೊನಟ್ಗೆ ತುಪ್ಪ ಸರ್ ನಮ್ಮ ಕೈ ನಾವೇ ಮಾಡ್ಬೇಕು ಅದನ್ನ. ಆ ಡೇಟ್ಗಳು ಹೇಳಿ ನಾನು ಅಂದ್ರೆ ಮುಗ್ದೋಗಿರ್ತೈತಿ ಇದು ಟೈಮ್. ಸುಮ್ ನಾನು ಇನ್ಫಾರ್ಮೇಶನ್ ಕೊಡ್ತಿದ್ದೇನೆ ಅಷ್ಟೇ. ನಾಳೆನೋ ಚಂದ್ರಗ್ರಹಣ ಕೆಲವೊಂದು ಹೇಳಾರ ಮೇಷರಾಶಿಗೆ, ಆಮೇಲೆ ಸಿಂಹ ಮತ್ತು ಆಮೇಲೆ ಕ್ಯಾನ್ಸರ್, ಸಗಿಟೇರಿಯಸ್ ಅದ ನಂಗೆ ಅವು ಕನ್ನಡನಾಗ ಹೇಳಕ್ ಬರೋಂಗಿಲ್ಲ. ಕರ್ಕಟಕ ಧನಸ್ಸು ಇರ್ಬೇಕು. ಬಟ್ ಮೇಷಕ್ಕೆ ಫಸ್ಟ್ ಐತೆ, ಆಮೇಲೆ ಸಿಂಹ ರಾಶಿಗೆ ಐತೆ, ವೃಷಭಕ್ಕೂ ಐತೆ, ಸ್ವಲ್ಪ ಐತೆ ಅವ್ರಿಗೆ. ಅಂದ್ರೆ ನಮ್ದು ಫೈರ್ ಸೈನ್ ಅಲ್ಲ, ಮೂನಿಗೆ ಮತ್ತು ಫೈರಿಗೆ ಒಂದು ಸ್ವಲ್ಪ ಹಿಂಗೆ ಅಂದ್ರೆ ಸಣ್ಣ ಅಂತಂದ್ರೆ ಫೈರ್. ಸೊ ಸಣ್ಣಗೆ ನಮಗೇನಷ್ಟು ಇರಲಿಲ್ಲ ಪ್ರಾಬ್ಲಮ್. ಇದು ಮೂನ್ ಅಂದ ಕೂಡಲೇ ಸ್ವಲ್ಪ ಎಲ್ಲರಿಗೂ ಇರತ್ತವ ಪ್ರಾಬ್ಲಮ್. ನಮ್ದು ಅರ್ಥ ಸೈನ್ಸ್ ಅವು ವೃಷಭ ಅಂದ್ರೆ. ಸೊ ಅರ್ತಿಗೆ ಏನಷ್ಟು ಇರಂಗಿಲ್ಲ, ಮಧ್ಯಮ ಇರ್ತೈತೆ ಅವ್ರಿಗೆ. ಸಣ್ಣ ಆದ್ರೂ ಮೂನಾದ್ರೂ ಅಷ್ಟೇ ಅವರು. ಈ ಥರ ನಮ್ಮ ಕೈಯಿಂದ ನಾವೇ ಹಿಂಗೆ ಇಡತ್ತೀವಿ. ಇದು ಹಾಕೋದೊಂದು ಎಕ್ಸ್ಟ್ರಾ ಮಾಡ್ತಿದ್ದೇನೆ ಅದ್ರ ಕೈಲೇ ಮುಟ್ಟಿಸಿ, ಯಾಕಂದ್ರೆ ಅದ್ರದ್ದು 22 ನಂಬರ್ ಅಂತ ಹೇಳಾರ. ಅದಕ್ಕೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ, ಆದರೂ 22 ನಂಬರ್ ನಾವು ನೀವು ಮುಚ್ಚು. ಆಕೆ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೇ ಹಾಕ್ಬೇಕು ಅದನ್ನು. ಎಲ್ಲ ನೆಗೆಟಿವಿಟಿ ಹೋಗ್ಲಿ ಅಂತೇಳಿದ್ರೆ ರೆಮಿಡೀಸ್ ಹೇಳಾರ. ಬೈ ಚಾನ್ಸ್ ನನಗೆ 2 ಸುಡೋ ಅಂತ ಚಾನ್ಸ್ ಸಿಕ್ಕೈತೆ. 2 ಡಿಸ್ಲೈಕಿಗೆ 2 ಕೊಬ್ಬರಿ ಸುಡಾತೀನಿ ನೋಡ್ರಿ. ನನಗೇನು ಫರ್ಕ್ ಬೀಳೋದಿಲ್ಲ, ನೀವು ಡಿಸ್ಲೈಕ್ ಮಾಡಿದ್ರು ಕೂಡ. ದಿಸ್ ಈಸ್ ವೆರಿ ರಿಡಿಕ್ಯುಲಸ್. ಡಿಸ್ಲೈಕ್ಸ್, ಐ ಡೋಂಟ್ ಲೈಕ್ ಡಿಸ್ಲೈಕ್ಸ್. ಡಿಸ್ಲೈಕ್ ಮಾಡೋದು ನಿಮ್ಮ ನೆಗೆಟಿವಿಟಿ ಮೈಂಡ್ ಅದು. ನಾನು ನೆಗೆಟಿವಿಟಿ ಇದ್ದಿದ್ರೆ ಡಿಸ್ಲೈಕ್ ಮಾಡಿ ಆಮೇಲೆ ಬಂತು. ನೀ ನೆಗೆಟಿವಿಟಿ ಇದ್ದಿದ್ರೆ ನಾನು ಇಷ್ಟೊಂದು ನಾನು ಅನಿಮಲ್ಸ್ ಜೋಡಿ ನಾ ಇರಕ್ ಆಗ್ತಿದ್ದಿಲ್ಲ. ಅವ್ ನೆಗೆಟಿವ್ ಮನುಷ್ಯ ಜೋಡಿ ಇರಂಗಿಲ್ಲ. ನಮ್ಮ ಮನಸ್ಸು ಮತ್ ಮನೆ ಪಾಸಿಟಿವ್ ಇರೋದ್ರಿಂದ ನಮ್ಮ ಫ್ಯಾಮಿಲಿ ಅವು ಡಾಗ್ಸ್ ಆಗಿ ಪ್ರತಿಯೊಂದು ಮನುಷ್ಯರ ಐತಿ ಈಗ ಚಲೋ ಅದ ನಮ್ಮ ಜೋಡಿ. ಯಾವ 1-2 ನಮ್ ಜೋಡಿ ಇರಕ್ಕಾಗತ್ತಿಲ್ಲ ಅಂದ್ರೆ ಅವ್ರು ತಪ್ಪದ್, ನಾವೇನ್ ಮಾಡೋಣ? ಇಷ್ಟು ಜನ ಚೆನ್ನಾಗಿದಾರಲ್ಲ ಮತ್ ನಮ್ ಜೊತೆ. ನಿಮ್ ಪ್ರಾಬ್ಲಮ್, ನಿಮ್ ಮೈಂಡ್ ಸೆಟ್, ನಿಮ್ ನೆಗೆಟಿವಿಟಿ. ಕೈ ಡೌನ್ ಮಾಡ್ತೀವಿ ಅದೇ ನೆಗೆಟಿವ್ ಸೈನ್ ಅದು. ಫಸ್ಟ್ ಆಫ್ ಆಲ್ ಯಾರಿಗೂ ಮಾಡಕ್ ಹೋಗಲ್ಲ ಕೈ ಡೌನ್. ನಾವ್ ನೋಡಿದ್ರೆ ಸುಮ್ನೆ ಇಗ್ನೋರ್ ಮಾಡ್ತೀವಿ ನಾವು. ನಮಗೆ ಲೈಕ್ ಆಗ್ಲಿಲ್ಲ ಅಂದ್ರೆ ನೋಡ್ಸ್ಬಾರ್ದು. ಅದೇನ್ ಎಕ್ಸ್ಪ್ರೆಸ್ ಮಾಡಿ ದೊಡ್ಡತನ ಅಲ್ಲ ಅದು ಆಕ್ಚುಲಿ. ಅದೇ ಬ್ಯಾಕ್ ಡೋರ್ ಹಾಳಾದ್ದು. ನಾನೇನಂತೀನಿ, ಅದನ್ನ ಎಕ್ಸ್ಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದೇ ಒಂದು ನೀವೇನು ಕೈಲಿ ಕೆಳಗೆ ಮಾಡಿದ್ರಿ ಅಂದ ತಕ್ಷಣ ಅದನ್ನ ನಾವು ಗ್ರೇಟು, ನಾವೇನೋ ತೋರಿಸ್ಬಿಟ್ಟಿವಿ ಅನ್ನೋದಲ್ಲ ಅದು. ಅದೇ ಲೈಕ್ ಇಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಡ್ತಾರಪ್ಪ. ಏನೋ
ನಾನು ಈ ಮೈಂಡ್ ಸೆಟ್ಗಳನ್ನ ನಾನು ಎಲ್ಲೂ ನೋಡ್ಲಿಲ್ಲ. ಅಲ್ಲ ನಮ್ಗೇನ್ ಡಿಸ್ಲೈಕ್ ಅಂದ್ರೆ ಬೇಜಾರಿಲ್ಲ, ಎಲ್ಲಾನು ಲೈಕ್ ಇರ್ಬೇಕಂತೇನಿಲ್ಲ. ಡಿಸ್ಲೈಕ್ ಡೈರೆಕ್ಟ್ ಆಗಿ ಮುಖದ ಮೇಲೆ ಹೇಳ್ರಲ್ಲ, ಯಾಕೆ ಅದ ಯಾಕೆ ಹಂಗ್ ಡಿಜಿಟಲ್ ಏನ್ ಹೋಗಿ ಬ್ಯಾಕ್ ಮಾಡ್ತೀರಿ ನೀವು, ಬ್ಯಾಕ್ ಸ್ಟಾಪ್ ಟೈಪ್ ಡೈರೆಕ್ಟ್ ಆಗಿ ಹೇಳ್ರಿ ಇಷ್ಟ ಇಲ್ಲ ಅಂತ. ಅದು ಗೊತ್ತಿರೋರ ಮಾಡಿರೋದು. ನಂದೆಲ್ಲ ಈಗ ನನ್ನ 250 ಅಬವ್ ನೋಡಿದಾರ ಅದು ಮ್ಯಾನಿಫೆಸ್ಟೇಷನ್. 2 ಕೈ ಡೌನ್ ಅದಾವ ಅಂತಂದ್ರೆ ಅಷ್ಟು ಜನದಾಗ ಅದು ಮತ್ ಪ್ರೂಫ್ ಏನ್ ಬೇಕಾಗಿ ನನ್ನ ಮನಸ್ಸು ಹೇಳತ್ತಲ್ಲ. ಎಷ್ಟು ನಿಮ್ ಡಿಸ್ಲೈಕ್ ಅದೇ ನೆಗೆಟಿವಿಟಿ, ನಿಮ್ದೇ ಅದ ನೆಗೆಟಿವಿಟಿ, ಅಥವಾ ನೀವು ಡಿಸ್ಲೈಕ್ ತೋರಿಸ್ತಿದ್ದೀರ. ನಮ್ಗೆ ಸಿಟ್ಟು ಬರಲ್ಲಾನು, ಬೇಜಾರ್ ಅಂದ್ರೆ ಸಿಟ್ಟಂತೂ ಬರೋದೇ ಇಲ್ಲ ಬಿಡು. ಜೋಕ್ ಆಯ್ತು, ಆಮೇಲೆ ಭ್ರಮೆ ಅದೆಲ್ಲ. ಅಯ್ಯೋ ಅದನ್ನ ಡಿಸ್ಲೈಕ್ ಆಗಿ ವ್ಯಕ್ತ ಎದಕ್ ಇನ್ನೊಂದ್ ಮನುಷ್ಯರ್ನ ಅಷ್ಟೊಂದು ಡೌನ್ ಮಾಡಿ ನೋಡ್ತಾರೋ ಕೆಲವರು ಗೊತ್ತಾಗಿಲ್ಲ. ಹೌದು, ನಾನ್ ಜನರಲ್ ಆಗಿ ಹೇಳ್ತಿದ್ದೀನಿ, ಗೊತ್ತು ಅದು ನಾನು ಫಸ್ಟ್ ನೋಡಿನ ವಿಡಿಯೋ. ಆದ್ರೆ ನಾನ್ ಹೇಳೋದು ಇಷ್ಟೆಲ್ಲ ಮಾಡ್ಬೇಕಂತ ಅವಶ್ಯಕತೆನೇ ಇಲ್ಲ. ಯಾಕೆ ಅಷ್ಟೊಂದು ನೆಗೆಟಿವಿಟಿ ತುಂಬಿಕೊಂಡು ಅಲ್ಲ ತಾಕತ್ತಿದ್ರಲ್ಲ. ಡಿಸ್ಲೈಕ್ ಅಂದ ತಕ್ಷಣ ಎಲ್ಲಾರು ಕಾಮ್ ಆಗಿರೋದು, ಆಮೇಲೆ ಸುಮ್ನೆ ತಂಪಾಳಿಗ್ತಾವಿರೋದು ನೋಡಿವಪ್ಪ. ಹಿಂಗೆಲ್ಲ ಇಷ್ಟೆಲ್ಲ ಒಂಥರ ಮತ್ತೆ ಅನ್ಲೇಬೇ ನಮ್ಮ ಬಾಯಿಂದನೇ ಚೀಪು ಮತ್ತೇನೋ ಅದೊಂಥರ ನೆಗೆಟಿವಿಟಿನೋ ಹಂಗೆಲ್ಲ ಅನ್ನೋದು ಅಲ್ಲ. ಅದು ಹಂಗ ಅನ್ಬಾರ್ದಂದ್ರೂ ಅನ್ನೋ ರೀತಿಯಲ್ಲಿ ಮಾಡ್ತಾರಂದ್ರೆ ಉದ್ದೇಶಪೂರ್ವಕವಾಗಿ ಕೆಲವೆಲ್ಲ ಮಾಡೋವು ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಏನ್ ಮಾಡೋದು, ಸುಮ್ನೆ ರೀ, ನೀವ್ಯಾಕೆ ವೇಸ್ಟ್ ಮಾಡತ್ತೀರಿ ಟೈಮ್. ಅದನ್ನ ನಾನು ಹೇಳಿ ಮುಗಿಸಿನಲ್ಲ, ನಂದು ಚಾನಲ್ ಐತಿ. ನೀವು ಡಿಸ್ಲೈಕ್ ಮಾಡಿದ್ರು ನನಗೆ ಫರ್ಕ್ ಬೀಳೋದಿಲ್ಲ. ಇಲ್ಲ ಮ್ಯಾನಿಫೆಸ್ಟೇಷನ್ ಜಾಸ್ತಿ ನಾನೇ ಮಾತಾಡಿರೋದು, ಅದು ಜಾಸ್ತಿ ಓಡೈತದ ನನ್ ರೀಲ್. ನಿಮಗೇನ್ ಗೊತ್ತೈತ ಅದ್ರ ಬಗ್ಗೆ? ಮ್ಯಾನಿಫೆಸ್ಟೇಷನ್ ಮಾಡಕ್ಕೆ ನೆಗೆಟಿವಿಟಿ ಇದ್ರೆ ಆಗಂಗಿಲ್ಲ. ಅದು ನಾಲೆಜ್ ಇಲ್ಲ ಅವ್ರ ಕಡೆ. ನನ್ ಕಂಟೆಂಟಿಗೆ ಅದಕ್ಕೆ ಎಲ್ಲಿ ಒಂದು ಜಮೀನ್ ಆಸ್ಮಾನ್ ಕ ಫರ್ಕ್ ಐತ ಅವ್ರದ್ದು ನಂದು. ನಾವು ಲಾಯರ್ಸ್ ಮೈಂಡ್ ಐತೆ, ನೀವು ಕ್ರಿಮಿನಲ್ಸ್ ಮೈಂಡ್ ಇದ್ರೆ ಏನ್ ಮಾಡಕ್ ಆಗಲ್ಲ. ಹ್ಯೂಮನ್ ಬೀಯಿಂಗ್ ನಾನು ಹೇಳೋದು ಒಂದು ನಾಲೆಡ್ಜ್ ಇರ್ಬೇಕು. ನಾಲೆಡ್ಜ್ ಇಲ್ಲ ಅಂದ್ರೆ ಸೈಲೆಂಟ್ ಆಗಿರ್ಬೇಕು. ಮತ್ತೊಂದು ಏನಾರ ಇನ್ನೊಬ್ಬ ನೆಗೆಟಿವ್ ಒಂದು ಪಾರಾಗ್ ಬಿಡೋದು. ಹಂಗಲ್ಲ ಮತ್ತೆ ಇಲ್ಲ ಅಂತಂದ್ರೆ ತಮ್ಮ ಓನ್ ಪರ್ಸನಾಲಿಟಿ ಚೇಂಜ್ ತಗೋಬೇಕಾ? ಅವ್ರಿಗೆ ತಗೊಳಕ್ ಇಷ್ಟ ಇಲ್ಲ, ನಾ ಪರ್ಫೆಕ್ಟ್ ಅಂತ ಡಿಸೈಡ್ ಮಾಡ್ಬಿಟ್ಟದಲ್ಲ. ಹೌದು, ನಾನು ಪರ್ಫೆಕ್ಟ್. ನಾನೇ ಕೇಳ ಇಂಪರ್ಫೆಕ್ಟ್ ಅಂತ. ನೋಡ್ರಿ, ನಮ್ಮ ಮನೇನ ಪ್ರತಿಯೊಂದು ಓಪನ್ ಆಗಿ ಹೇಳ್ತೀನಿ ನಾನು. ಇವ್ ಏನೇ ಕೆಟ್ಟದಾದ್ರೂ ಕೂಡ ಇಲ್ಲ ಟೈಮ್ ಹಿಂಗೆ ಇರಲ್ಲ. ನಮ್ಮ ಮನೆಗೆ ಎಲ್ಲಾನು ಓಪನ್ ಡಿಸ್ಕಸ್ ಮಾಡ್ತೀನಿ ನಾನು. ಅವ್ರಿಗೇನು ಮುಚ್ಚಿಡಂತದೇನಿಲ್ಲ. ಇದು ಕೂಡ ಹೇಳೀನಿ ನಾನು. ಅದಕ್ಕೆ ಅವೆಲ್ಲ ಆಗ್ತಾವೆ. ಕಿಚ್ಚ ಸುದೀಪರ ಅಭಿಮಾನಿಗಳು ಅದಕ್ಕೆ ಅಂಜೋದಿಲ್ಲ. ನಾವ್ ದೂರ ಇರ್ತೀವಪ್ಪ, ನಾವು ಹೋಗೋದಿಲ್ಲ ಹಂಗ. ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಪಾಪ ಇಷ್ಟ ಆಗಾಗಿಲ್ಲ, ಆದ್ರೂ ನಮ್ಮನ್ನ ನೋಡ್ತಾರೆ. ಇಷ್ಟೊಂದು ಅಭಿಮಾನ ಇರ್ಬಾರ್ದು. ಯಾಕೆ ಇಷ್ಟ ಅಭಿಮಾನ ನಮ್ಮ ಮೇಲೆ ಇಟ್ಕೊಂಡಿರಿ? ನೀವು ಇಷ್ಟ ಇಲ್ಲ ಅಂದ್ರೆ ನೋಡ್ತಿರಲ್ಲ, ಪ್ಲೀಸ್ ನೋಡ್ಬೇಡ್ರಿ. ಯಾಕೆ ನೋಡ್ತೀರಿ? ನಂದು ನಿಮ್ಗಾಗಿ ಮಾಡತ್ತಿಲ್ಲ ನನ್ನ ಜೀವನ. ಬಾಯ್ ಗೈಸ್. ಸಕಲ
ओम गुरु ब्रह्म गुरु विष्णु गुरुदेव महेश्वरः गुरुवे साक्षात् परब्रह्मः तस्मै श्री गुरवे नमः। ज्ञानपूर्णं जगं ज्योति निर्मलवादमनमे कर्पूरदारुते। ज्ञानपूर्णं जगं ज्योति निर्मलवादमनमे कर्पूरदारुते। अनुतेन गुरुविना अनुराग भक्तियदे अनुतेन गुरुविना अनुराग भक्तियदे जनन मरण रहित जंगमगे बेलगे पूर्णं जगं ज्योति निर्मलवाद मनवे कर्पूरदारुते। ज्ञाने निंबुदु बिडरे नरकवे प्राप्ति ज्ञानी गलोलनानिरे। ಹೀನ ವಿಜಯದ ಜನ್ಮ ಹಿಂದುಳಸಿದ ಲಿಂಗಕ್ಕೆ ಹೀನ ವಿಜಯದ ಜನ್ಮ ಹಿಂದುಳಸಿದ ಲಿಂಗಕ್ಕೆ ದೇವಾನೇಕತೆ ಎಂದು ಮನ ಒಪ್ಪಿಸಿ ಬೆಳಗಿರಿ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ। ಅಷ್ಟವರ್ಣದ ಸುಧವು ನೋಡ್ರಿ ಇದು ಹೋಲಿಕಾ ದಹನ ಆಗೋದೆ ನೋಡ್ತಿದೆ ಹಂಗೆ. ಹುಡುಗರೆಲ್ಲ ಇದ್ರಲ್ಲ ಹುಡುಗರು ಅಲ್ಲಿಂದ ಬರತ್ತಾರ ಇಲ್ಲಿ ಭಾಳ ಜನ ಬಂದ್ರು ನೋಡ್ರಿ ಗೈಸ್ ಎಷ್ಟು ಸ್ಟ್ರೆಂತ್ ಐತೆ ಸ್ಟ್ರೆಂತ್. ಇಲ್ಲಂದ್ರ ಇಷ್ಟ ಹಾಕಿ ಬಂದು ನಿಂತತ ಬಂತಿ ಸೈಡ್. ಒಬ್ಬೊಬ್ಬ ಇಂಡಿವಿಜುವಲ್ ಹಾಕತ್ತೇವೆ ನೋಡ್ರಿ, ಜಾಸ್ತಿ ತೋರ್ಸಕ್ ಆಗಂಗಿಲ್ಲ. ನಾವೆಲ್ಲ ಇಲ್ಲಿದು ಲೇಡೀಸ್ ರಾಕಿಂಗ್ ಲೇಡೀಸ್ ಆಯ್ತಾ, ಯೂಟ್ಯೂಬ್ ಅಲ್ಲಿ ನಾವು ಬರ್ತಾ ಇದ್ದೀವಿ. ಇವ್ ನೋಡ್ರಿ ಇಲ್ಲ ಒಬ್ಬರು ಭಯಾನಕ ಎಂಟ್ರಿ ಕೊಡತ್ತಾರ. ನೀನ್ ಹೆಂಗ್ ಮಾತಾಡ್ದೆ ಹೆಂಗ್ ಮಾತಾಡಲ್ಲ ಬರ್ಬೇಡ ಹಿಂಗ ಅವ್ನ್ ಬಂದೇ ಬರ್ತಾನ ಹೆಂಗಿದ ನೋಡು. ಗೊಗ್ಗಯ್ಯ ಅಂತೀವಿ ನಾವು ನಮ್ಮ ಕಡೆ. ಗೊಗ್ಗಯ್ಯ ಬಂದ ಜಾಕೆಟ್ ಅದು ಇದು ಎಲ್ಲ ಸೂಟ್ ಗೊಗ್ಗಯ್ಯ. ಹಿಂಗ್ ಕೈ ಹಿಡ್ಕೊಂಡ್ ಹತ್ತಿರದ ಮಾತಾಡ್ಸತ್ತೀರಿ, ಏನ್ ಅಂಜಿಕೆ ಬರತ್ತದ ಅದ್ರ ನಿಮಗ? ಇವ್ರು ನಮ್ಮ ಏನಂದ್ರೆ ಸ್ಮಾಲೆಸ್ಟ್ ಸಬ್ಸ್ಕ್ರೈಬರ್ ಯಂಗೆಸ್ಟ್
ಯಂಗೆಸ್ಟ್ ಸಬ್ಸ್ಕ್ರೈಬರು. ಆಮೇಲೆ ಹೌದಾ? ಹೌದು ಮತ್ತೆ ಇಲ್ಲ ಇಲ್ಲ ನೀನೇ ದೊಡ್ಡವನಿರ್ಬೇಕು. ಇವ್ರು ರಶ್ಮಿ ಆಂಟಿ ಮಗಳದಾಳಲ್ಲ, ಶಿವಾನಿ ಅವಳನ ಹೆಂಗಷ್ಟ ಹೇಳ್ರಿ ಏನಾದ್ರು. ನಾಳೆಗ್ ರೆಡಿ ಆಗ್ಯಾರ ಅಷ್ಟೇ ಅವ್ರು. ನಾಳೆ ರೆಡಿ ಆಗ್ತಾ ಇದೀವಿ. ಇವತ್ತು ನೈಟ್ ಆಲ್ರೆಡಿ ರೆಡಿ ಆಗಿರಿ, ಇದಕ್ಕಿಂತ ಮಾತ್ರ ರೆಡಿ ಆಗ್ತೀರ? ಎಲ್ಲ ಮಲಗಲ್ಲ. ನಮ್ಗೆ ಹೋಲಿ ಅಂದ್ರೆ ತುಂಬಾ ಇಷ್ಟ. ನಾವು ರಾತ್ರಿ ಎಲ್ಲ ನಾವೆಲ್ಲ ಜಾಗರಣೆ ಮಾಡ್ತೀವಿ. ಶಿವರಾತ್ರಿ ಮಾಡ್ಲಿಲ್ಲ, ಹೋಲಿಗೆ. ಅಯ್ಯೋ ಸ್ವಾತಿ, ನೀನು ಈ ತರ ಮಾತಾಡ್ಬೇಡ, ನ್ಯಾಚುರಲ್ ಆಗಿ ಮಾತಾಡು, ಕ್ಯೂಟ್ ಆಗಿ ಮಾತಾಡು. ಸುರ್ವಿ ಬಾಯ್ಲಿ ಇದನ್ನ ಅದೇ ಇಲ್ಲ ಹಂಗ ಯಾವಾಗ ಕರ್ದಿಲ್ಲ ಅವ್ರು. ನಾನು ಇದಂಗ್ ನ್ಯಾಚುರಲ್ ಆಗ್ತೈತೆ. ಸುರ್ವಿ ಬಾಯಿಲ್ಲ ಅಂತ ಹಿಂಗೇನ್ ಕರ್ದಿಲ್ಲ ಅವ್ರು ನಾನು ಯಾವಾಗೂ. ಇದಂಗ್ ನ್ಯಾಚುರಲ್ ಆಗ್ತೈತೆ. ಆಲ್ರೆಡಿ ರೆಡಿ ಆಗ್ಯಾರ, ಮತ್ತೆ ರೆಡಿ ಆಗ್ತಾರ ನೋಡ್ರಿ. ಇದಕ್ಕಿಂತ ರೆಡಿ ಅಂದ್ರೆ ಏನು? 10 years later. 10 years later. ಇಲ್ಲ ಹಾಡು ಹೇಳು. ಹಾಯಾದ ಈ ಸಂಜೆ ಅಂತ ಹಾಡಂತಾರೆ ಇವ್ರು. ಯಾವ ಹಾಡು? ನೆನ್ಪು ಮಾಡ್ಕೊಂಡು. ಹಾಯಾದ ಈ ಸಂಜೆ ಆನಂದ ತುಂಬಿರಲ್ಲ ಅಂತ. ಮಚ್ಚ ಯಾರ್ ಗೊತ್ತಾ? ದಾದಾ ಯಾರ್ ಗೊತ್ತಾ? ಥಲ ಸ್ವ್ಯಾಗ್ ಗೊತ್ತಾ? ನೀಲ ಮೈನ್ ಒಳಗ ಅದ ಅನ್ಕೊಳತಿದ್ದೆ. ದಾದಾ ಯಾರ್ ಗೊತ್ತಾ ಅನ್ಬೇಕ್ ನೋಡಿ ಯಾರ ಅಂತ. ಕರೆಕ್ಟ್ ಆಗದೆ ಅಂದ್ರ ಬೇರೆ ಹಾಡಲ್ಲ, ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಹಾಡು. ನೋಡ್ ನಿಮ್ಮಿಂದ ಡಾಗ್ ಬಂತು. ಇಲ್ಲ ಅದಕ್ಕೆಲ್ಲ ಪ್ರಾಕ್ಟೀಸ್ ಬೇಕಾಗಲ್ಲ. ಅದಕ್ಕೆಲ್ಲ ಯಾವ್ದಾದ್ರು ಒಂದು ಹಾಡು ನಾನು ಆಡ್ತೀನಿ ಸುರ್ವಿ. ಸಂಜೆ ಆನಂದ ತುಂಬಿರಲು ಬಾಲ ಸಂಗೀತ ಸುಜೆ ಆಯ್ತು. ಹಾಯಾದ ಈ ಸಂಜೆ ಆನಂದ. ನೀವ್ ಇದಾಡ್ರಿ, ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನನ್ನು ಕಿತ್ತು, ಈ ನನ್ನ ನಲ್ಲನ ಕೂಗೆಂದಿತು. ನೋಡ್ ಮಿಸ್ಟರ್ ನೆನಪು ಆಗ್ಯಂದ ಮತ್ತೆ ಇದ ಆಡೋದು. ಆಯ್ತಲ್ಲ ನೋಡ್ರಿ, ನಾಳೆಗೆ ಇನ್ನ ಜಾಸ್ತಿ ಡಾನ್ಸ್ ಗಿನ್ಸ್ ಎಲ್ಲ ಇವರೇ ಮಾಡೋದು ಇವಾಗ ವಿಡಿಯೋದಾಗ. ಸ್ವಾತಿ ರಾಕ್ಸ್ ಯಾವಾಗ ಮುಖ ತೋರಿಸ್ಬಿಡು ಅಂದ್ರೆ ನಾನು ಬರ್ಲಿಲ್ಲ ಅಂದ್ರೂ ಗೊತ್ತಾಗತ್ತೆ. ಇಲ್ಲ ನೀವೇ ಅಂತ ಎಲ್ಲರಿಗೂ ಗೊತ್ತಿಗೆ, ನೀವೇ ಡಾನ್ಸ್ ಮಾಡೋರಂತ. ಇದ್ರಿಂದ ನಾವು ಈಗ ಡ್ರೆಸ್ ಕೋಡ್ ಮಾಡಿದಿರಿ ನೀವೆಲ್ಲ. ವೈಟ್ ಹಾಕೊಂಬರ್ರಿ ಸುಮ್ನೆ. ಒಂದು ಡ್ರೆಸ್ ಹೋದ್ರೆ ಹೋಗ್ಲಿ, ಹೊಸದು ವೈಟ್ ಹಾಕೊಂಬರ್ರಿ. ಫಿಕ್ಸ್ ಒಂದ್ ಡ್ರೆಸ್ ಹೋಗ್ಲಿ, ಒಂದ್ ಡ್ರೆಸ್ ಹೋಗ್ಲಿ ಬೇಕಾದ್ರೆ. ಅದು ಒಂದು ಹಬ್ಬ, ಹೊಸದೇ ಡ್ರೆಸ್ ನೋಡ್ರಿ, ಹೊಸ ಹಬ್ಬ. ನಿಮ್ ರಾಶಿ ಯಾವ್ದು ಮೇಲೆ ಡಿಪೆಂಡ್ ಆಗ್ತೈತ್ರಿ? ಯಾವ ರಾಶಿ? ಮಧ್ಯಮ ಐತ್ ನಿಮ್ದು. ಮಧ್ಯಮ ಅಂದ್ರ ಮಿಡಲ್ ಫಾಲ 50% ಮಿಕ್ಸ್ ಐತ್ ನಿಮ್ದು.